ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಒಂದು ಲೈಕ್ ಹಾಕೋದನ್ನು ಮರಿಬೇಡಿ. ನಿನ್ನೆ ವಿಡಿಯೋದಲ್ಲಿ ವಿಜುವಲೈಸೇಷನ್ ಬಗ್ಗೆ ಮಾತಾಡಿದ್ದೆ. ಇವತ್ತು ತುಂಬ ಅನಾಲಿಟಿಕಲ್ ಇರೋರಿಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಏನು ಅಂತ ಹೇಳ್ತೀನಿ. ಜರ್ನಲ್ ಬರೀತಾರಲ್ಲ, ಅದೇ ಥರ ಜರ್ನಲ್ನಲ್ಲಿ ಬರೆಯೋ ಥರ ಬರಿತಾ ಹೋಗಬೇಕು. ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಬರೆದು ಕಲಿಸ್ತಿದ್ರಲ್ಲ, ಹಾಗೆ ಒಂದು ಬುಕ್ ತಗೊಂಡು ಬರಿಬೇಕು. ಏನು ಅಂತ ಬರಿಬೇಕು ಅಂದರೆ, ದುಡ್ಡು ಬರ್ತಾ ಇದೆ, ಲಕ್ಕನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಬರಿಬೋದು. ಇಂಗ್ಲೀಷಲ್ಲಿ ಬರಿಬೇಕು, ಕನ್ನಡದಲ್ಲಿ ಬರಿಬೇಕು ಅಂತ ಏನಿಲ್ಲ. ನಿಮಗೆ ಕಂಫರ್ಟ್ ಆಗಿರೋ ಯಾವುದೇ ಲ್ಯಾಂಗ್ವೇಜಲ್ಲಿ ಬರಿಬೋದು. ದುಡ್ಡು ಅಂತಲ್ಲ, ನಿಮಗೆ ಯಾವ ವಿಷಯ ನಿಮ್ಮದು ಫುಲ್ಫಿಲ್ ಆಗಲಿಕ್ಕಿದೆಯೋ ಅದನ್ನು ನೀವು ಬರಿಬೇಕು ಏನು ಅಂತ. ಇನ್ನೊಂದು ಮೆಥಡ್ ಇದೆ, 369 ಮೆಥಡ್ ಅಂತ. ನಾನು ಹಣ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ, ನಾನು ಮನಿ ಮ್ಯಾಗ್ನೆಟ್, ಈ ಥರ ನಿಮ್ಮ ವಿಷಯ ಏನಿದೆ ಅದನ್ನು ಬರೆಯೋದು. 369 ಮೆಥಡ್ ಅಂದರೆ ದಿನಕ್ಕೆ 3 ಸಲ ಬರಿಬೇಕು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. 369 ಬೆಳಿಗ್ಗೆ 3 ಸಲ ಬರೆಯೋದು, ಮಧ್ಯಾಹ್ನ 6 ಸಲ ಬರೆಯೋದು, ರಾತ್ರಿ 9 ಸಲ ಬರೆಯೋದು. ಈ ಥರ ಬರಿತಾ ನಿಮ್ಮ ಒಳ ಮನಸ್ಸು ಅದನ್ನು ಒಪ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಅದು ಫುಲ್ಫಿಲ್ಲಿಗೆ ಎನರ್ಜಿಯಾಗಿ ಯೂನಿವರ್ಸಿಗೆ ಕೊಡ್ತಾ ಇರುತ್ತೆ. ನಿಮ್ಮ ಮನಸ್ಸಿಂದ ಆ ವೇವ್ಸ್ ಹೋಗ್ತಾ ಇರುತ್ತೆ, ಇದು ನನಗೆ ಬೇಕು ಅಂತ. ಇನ್ನು ಅಫರ್ಮೇಷನ್ ಕೆಲವು ಜನರಿಗೆ ವರ್ಕ್ ಆಗುತ್ತೆ, ಕೆಲವು ಜನರಿಗೆ ವರ್ಕ್ ಆಗಲ್ಲ. ಅದು ಈಗ ನಿಮಗೆ ತುಂಬ ತಲೆನೋವಿದೆ ಅಂತ ಇಟ್ಕೊಳ್ಳಿ, ಆವಾಗ ನಾನು ಹೆಲ್ದಿ ಅಂತೇಳಿ ಹೇಳ್ತಾ ಇದ್ದರೆ ಅಲ್ಲ, ಅದು ಮೈಂಡ್ ರಿಜೆಕ್ಟ್ ಮಾಡ್ತಾ ಹೋಗುತ್ತೆ. ಇದು ಅಫರ್ಮೇಷನ್ ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ನಾನು ಹೇಳಲ್ಲ. ಕೆಲವು ಜನರಿಗೆ ತುಂಬ ಇದು ಅಂದರೆ ಅದನ್ನೇ ಇದು ಮಾಡೋರಿಗೆ ಆಗ್ಬೋದು, ಕೆಲವು ಜನರಿಗೆ ಆಗಲ್ಲ. ಆದರೆ ಈ ಬರೆಯೋ ಮೆಥಡ್ ಮಾತ್ರ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಇದು. ಇನ್ನೊಂದು ಟೆಕ್ನಿಕ್ ಏನಂದರೆ ವಿಷನ್ ಬೋರ್ಡ್ ಮಾಡಿ ಮನೆಯ ವಾಲ್ ಅಂದರೆ ನಿಮ್ಮ ಮನೆಯ ಗೋಡೆ ಇದೆಯಲ್ಲ ಅದರ ಮೇಲೆ ಹಾಕ್ಕೋಬೋದು. ನಿಮಗೇನು ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನ ಗೂಗಲಿಂದ ತೆಗೆದು ಡೌನ್ಲೋಡ್ ಮಾಡಿ ವಿಷನ್ ಬೋರ್ಡ್ ಥರ ಪ್ರತಿದಿನ ಅದನ್ನು ನೋಡಬೇಕು. ನೋಡ್ತಾ ಅದನ್ನು ಮೈಂಡ್ ತಗೊಳ್ಳೋಕ್ಕೆ ಶುರು ಮಾಡುತ್ತೆ, ಇದು ಬೇಕು ಅಂತ. ಮೊಬೈಲ್ ಸ್ಕ್ರೀನಲ್ಲಿ ಕೂಡ ಅದನ್ನು ಹಾಕ್ಕೋಬೋದು. ಎವ್ರಿ ಟೈಮ್ ನೀವು ಅದನ್ನು ನೋಡ್ತಾ ಇದ್ದರೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಬೇಗ ಅಟ್ರ್ಯಾಕ್ಟ್ ಮಾಡಿ ಅದನ್ನು ನಿಮಗೆ ಬೇಕು ಅಂತೇಳಿ ಅದು ತಗೊಳ್ಳೋಕ್ಕೆ ಶುರುವಾಗುತ್ತೆ. ಆವಾಗ ನಿಮಗೆ ಅದೇ ರೀತಿ ಜನಗಳು ಕನೆಕ್ಟ್ ಆಗೋದು, ಅದಕ್ಕೆ ಬೇಕಾಗಿರುವಂಥ ವರ್ಕ್ಗಳು ನಡೆಯೋದು, ಈ ಥರ ಶುರುವಾಗುತ್ತೆ ಒಂದೊಂದೇ. ಮತ್ತು ನನಗೆ ಮಂತ್ಲಿ ಸ್ಯಾಲ್ರಿ ಇರೋದು ಇಷ್ಟು, ನನ್ನ ಮಂತ್ಲಿ ಇನ್ಕಮ್ ಇಷ್ಟೊಂದು ಕಮಿಟ್ಮೆಂಟ್ ಇದೆ, ಹೇಗೆ ನಾನು ಇದನ್ನೆಲ್ಲ ಫುಲ್ಫಿಲ್ ಮಾಡೋದು ಅಂಥೇಳಿ ಆ ಥರ ಥಾಟ್ಗಳು, ನನ್ನ ಸ್ಯಾಲ್ರಿ ಇಷ್ಟಿರೋದು ಅಂತ ಹೇಳಿ ಈ ಥರ ನೀವು ಮಧ್ಯದಲ್ಲಿ ಇದು ಮಾಡಿದರೆ, ಅಂದರೆ ನಿಮ್ಮ ಕಾನ್ಷಿಯಸ್ ಮೈಂಡಿಂದ ಅದು ಹೇಗೆ ಫುಲ್ಫಿಲ್ ಆಗುತ್ತೆ ಅಂತೇಳಿ ಕ್ವಶನ್ ಹಾಕ್ತಾಯಿದ್ರೆ ಅದು ಬ್ಲಾಕ್ ಆಗುತ್ತೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಯೋಚನೆ ಒಂದೇ ಇರಬೇಕು, ನಿಮಗೆ ಅದು ಬೇಕು, ಅದು ಹೇಗಾಗುತ್ತೆ, ಎಲ್ಲಿಂದ ಆಗುತ್ತೆ, ಹೇಗೆ ಬರುತ್ತೆ, ಅದರ ಕ್ವಶನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಬೇಕು ಅನ್ನೋದೊಂದೇ ಸ್ಟ್ರಾಂಗಾಗಿ ಇರಬೇಕಾಗಿರೋದು. ಅದು ಎಲ್ಲಿಂದ ಬರುತ್ತೆ, ನಮಗೆ ಅವ್ರು ಕೊಟ್ಟರೆ ಆಗ್ತಿತ್ತು, ಸ್ವಲ್ಪ ಇವ್ರು ಕೊಟ್ಟರೆ ಆಗ್ತಿತ್ತು, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಗ್ತಿತ್ತು, ಗೌರ್ಮೆಂಟಿಂದ ಕೊಟ್ಟರೆ ಆಗ್ತಿತ್ತು, ಲೋನ್ ಸಿಕ್ಕಿದ್ರೆ ಆಗ್ತಿತ್ತು, ಈ ಥರ ಎಲ್ಲ ನೀವು ಇದು ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನಿಮ್ಮ ಒಂದು ಆಪ್ಷನ್ ಕೊಡ್ತಾ ಹೋಗಬಾರ್ದು ಏನೇನು ಅಂತೇಳಿ. ನಿಮಗೆ ಒಂದೇ ಇರೋದು ಥಾಟು, ನನಗೆ ಇದು ಬೇಕು ಅಷ್ಟೇ ಇರಬೇಕು ನಿಮ್ಮ ಮನಸ್ಸಲ್ಲಿ. ಈ ಥರ ಮಾಡ್ತಾ ಹೋದರೆ ಬೇಗ ಇದಾಗುತ್ತೆ. ಇಲ್ಲ ಅಂತಂದರೆ ನೀವು ಆಪ್ಷನ್ ಕೊಡ್ತಾ ಹೋದರೆ ಅದೊಂಥರ ಬ್ಲಾಕ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದು ಬಂದಿಲ್ಲ, ಅಲ್ಲಿಂದ ದುಡ್ಡು ಬಂದಿಲ್ಲ, ಇಲ್ಲಿಂದ ದುಡ್ಡು ಬಂದಿಲ್ಲ, ನಾನು ಸಾಲ ಕೊಟ್ಟಿರೋದು ಬಂದಿಲ್ಲ, ಅದು ಸಿಕ್ಕಿದ್ರೆ ಆಗ್ತಿತ್ತು, ಈ ಥರ ಎಲ್ಲ ನೀವು ಆಪ್ಷನ್ ಕೊಡ್ತಾ ಹೋದರೆ ಅದು ಅಲ್ಲೇ ಬ್ಲಾಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕಾಗಿರೋದು ಏನು ಅಂತಂದರೆ, ನನಗೆ ಇದು ಬೇಕು,
ಹೇಗಾಗುತ್ತೆ ಎಲ್ಲಿಂದ ಬರುತ್ತೆ ಅದು ಗೊತ್ತಿಲ್ಲ, ನನಗೆ ಬೇಕು ಅಷ್ಟೇ. ಅಷ್ಟೇ ನಿಮ್ಮ ಇದರಲ್ಲಿ ಇರಬೇಕು ಮನಸ್ಸಲ್ಲಿ, ಬೇರೆ ಯಾವುದೇ ಥಾಟು ಬರ್ತಾ ಹೋಗಬಾರ್ದು.